ಕರೆಂಟ್ ಶಾಕ್ನಿಂದಲೇ ಸಾವನ್ನಪ್ಪಿದ್ರಾ ಅಂತ ಇದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಗ್ಯಾಂಗ್ನ ಕ್ರೌರ್ಯ ತನಿಖೆಯಲ್ಲಿ ಅನಾವರಣವಾಗ್ತಾ ಇದೆ. ಸ್ವಾಮಿ ಮೇಲೆ ಮನಸೋ ಇಚ್ಛೆ ಥಳಿಸಿ ನಿಂದಿಸಿದ್ರ ದರ್ಶನ್ ಕೂಡ ಕಾಲಿನಿಂದ ಒದ್ದು ಕೈಕಾಲ್ ಕಟ್ಟಿ ಚಿತ್ರಹಿಂಸೆ ಕೊಡ್ತಾ ಇಡೀ ಗ್ಯಾಂಗ್. ಕರೆಂಟ್ ಶಾಕ್ನಿಂದಲೇ ಹಾಗಿದ್ರೆ ರೇಣುಕಾಸ್ವಾಮಿ ಸಾವನ್ನಪ್ಪಿದಾರಾ ಈ ಶಂಕೆ ಕೂಡ ಇದೆ. ಕೋರ್ಟ್ಗೆ ಮಾಹಿತಿಯನ್ನ ಸರ್ಕಾರಿ ಪರ ವಕೀಲ ಪ್ರಸನ್ನ ಕುಮಾರ್ ಕೊಟ್ಟಿದ್ದಾರೆ. ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಒಂದು ಕಡೆ ಅದೇ ಇಲ್ಲಿದಂಗ ಕೈಗೆ ಸಿಕ್ಕಿದ್ದನ್ನು ತಗೊಂಡು ಬಡ್ಸಿದ್ರು, ಕಾಲಲ್ಲಿ ಒದ್ರು. ಮತ್ತೆ ಆರಂಭದಲ್ಲಿ ಕೇಳ್ಬಂದಿದ್ಯೇನೋ ಮರ್ಮಾಂಗದಲ್ಲಿ ರಕ್ತದ ಕಲೆಗಳಾಗಿತ್ತು ಅಂತ, ಆಗ್ಲೇ ವಿಚಿತ್ರವಾಗಿ ಕೊಂದು ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಈಗ ಈ ಆರೋಪ ಹೊತ್ತಿರುವಂತಹ ಗ್ಯಾಂಗ್ನ ಮತ್ತಷ್ಟು ಕರಾಳ ಮುಖಗಳು ಬಯಲಾಗ್ತಾ ಇದೆ. ಯಾವಾಗ ಅಶ್ಲೀಲ ಮೆಸೇಜ್ ಫೋಟೋವನ್ನ ಕಳಿಸಿದ್ರು ಆಲ್ರೆಡಿ ಪ್ರೀ ಪ್ಲಾನ್ ಮಾಡಿದ್ದಾರೆ, ಹಿಂಗೆ ಆತರಿಗೆ ಟಾರ್ಚರ್ ಕೊಡಬೇಕು ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಒಂದು ಕಡೆ ಕೊಲೆ ಆಗಿರೋದು, ಮತ್ತೊಂದು ಕಡೆ ಕೊಲೆಯನ್ನ ಯಾವ ರೀತಿಯಲ್ಲಿ ಎಷ್ಟು ಕ್ರೂರವಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಸದ್ಯ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯಾ, ನಿಜಕ್ಕೂ ಸಿನಿಮಾ ಸ್ಟೈಲಲ್ಲೇ ಈತನನ್ನ ಭೀಕರವಾಗಿ ಅಂದ್ರೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಈ ರೀತಿಯ ದೃಶ್ಯಗಳು ನಮಗೆ ಸಿಗ್ತವೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಕಡೆ ಕೂಡಿ ಹಾಕುವಂಥದ್ದು, ಕೂಡಿ ಹಾಕಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಹಂತವಾಗಿ ಕೊಲೆ ಮಾಡ್ತಾರೆ ಅನ್ನೋ ಸಿನಿಮಾಗಳಲ್ಲಿ ದೃಶ್ಯಗಳು ನೋಡಿದ್ವಿ. ಇದನ್ನು ಸೇಮ್ ಅದೇ ರೀತಿಯಾಗಿ ಕೂಡ ರೇಣುಕಾಸ್ವಾಮಿಯನ್ನು ಕೂಡ ಸಿನಿಮಾ ಸ್ಟೈಲಲ್ಲೇ ಬರ್ಬರವಾಗಿ ಅಂದರೆ ಚಿತ್ರಹಿಂಸೆ ನೀಡಿ ಹಂತವಾಗಿ ಆತನನ್ನು ಕೊಲೆ ಮಾಡಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿ ಮೊದಲಿಗೆ ಆತನ ಮೇಲೆ ಬೆಲ್ಟ್ನಿಂದ ಹಲ್ಲೆ ಮಾಡ್ತಾರೆ. ನಂತರದಲ್ಲಿ ಈತನ ಇತರೆ ಆರೋಪಿಗಳೇನಿದ್ರು ಅವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಆತನನ್ನು ಎಸೆಯುವಂಥದ್ದು, ಕೆಳಗಡೆ ಬೀಳಿಸುವಂಥದ್ದು, ಮತ್ತು ಅಲ್ಲೇ ಇದ್ದಂಥ ವೆಹಿಕಲ್ಗಳಿಗೂ ಕೂಡ ಆತನನ್ನು ಎತ್ತಿ ಒಂಥರ ಬೊಂಬೆ ರೀತಿಯಾಗಿ ಎಸೆದು ಕಾಲಿಂದ ಹಲ್ಲೆ ಮಾಡಿರುವಂಥದ್ದು, ಈ ರೀತಿಯ ವಿಚಾರಗಳೆಲ್ಲ ಬೆಳಕಿಗೆ ಬಂದಿದ್ವು. ನಂತರದಲ್ಲಿ ಪೊಲೀಸರು ಮೃತದೇಹವನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲೂ ಕೂಡ ಆತನ ಮರ್ಮಾಂಗಕ್ಕೆ ಬಲವಾದ ಗಾಯ ಮತ್ತು ತಲೆಭಾಗಕ್ಕೆ ಬಲವಾದ ಗಾಯ ಆಗಿದ್ದಂತೂ ಕಂಡು ಬಂದಿತ್ತು. ಆದರೆ ಪೊಲೀಸರ ತನಿಖೆ ಮುಂದುವರೆದಂತೆಲ್ಲ ಆತನಿಗೆ ಬರೀ ಹಲ್ಲೆ ಮಾಡಿದ್ದಂಥದ್ದು ಮಾತ್ರ ಅಲ್ಲ, ಕರೆಂಟ್ ಶಾಕು ಕೂಡ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹೊರಬಂದಿರುವಂಥದ್ದು. ಅದರಲ್ಲಿ ದೀಪಕ್ ಮತ್ತು ನಂದೀಶ್ ಏನಿದ್ದಾರೆ ಅವರು ತೀರಾ ಕ್ರೌರ್ಯ ಮೆರೆದಿರುವಂಥದ್ದು, ಅದು ಕೂಡ ದರ್ಶನ್ ಸಮ್ಮುಖದಲ್ಲೇ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಿಜಕ್ಕೂ ರೇಣುಕಾಸ್ವಾಮಿಯನ್ನು ಕೊಲೆ, ಆತನ ಸಾವನ್ನಪ್ಪುವ ಮುಂಚೆ ಆತನಿಗೆ ಎಷ್ಟು ಮಟ್ಟಿಗೆ ಚಿತ್ರಹಿಂಸೆ ಕೊಡ್ಬೋದು ಅಷ್ಟರ ಮಟ್ಟಿಗೆ ಕೂಡ ಚಿತ್ರಹಿಂಸೆ ಕೊಟ್ಟಿರುವಂಥದ್ದು. ಪವಿತ್ರ ಗೌಡಗೆ ಏನು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಮತ್ತು ಮರ್ಮಾಂಗದ ಫೋಟೋ ಕಳಿಸಿದ್ದ ಅನ್ನೋ ಆರೋಪ ಏನು ಕೇಳಿಬಂದಿತ್ತು. ಆ ಫೋಟೋವನ್ನು ಮತ್ತೆ ಮರ್ಮಾಂಗದ ಫೋಟೋ ಅದೇ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡ್ಕೊಂಡು ಅದೇ ಜಾಗಕ್ಕೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯ ಆಗಿರುವಂಥದ್ದು. ಹಾಗಾಗಿ ನಿಜಕ್ಕೂ ಕರೆಂಟ್ ಶಾಕ್ನಿಂದನೇ ಆತ ಸಾವನ್ನಪ್ಪಿದ್ನ ಅಥವಾ ಮರ್ಮಾಂಗಕ್ಕೆ ಒದ್ದಿದ್ದರಿಂದ ಸಾವನ್ನಪ್ಪಿದ್ನ ಅಥವಾ ಇತರೆ ಆರೋಪಿಗಳು ಮನಸೋ ಇಚ್ಛೆಯನ್ನು ಹಲ್ಲೆ ಮಾಡಿದ್ರು ಆ ಕಾರಣಕ್ಕೆ ಸಾವನ್ನಪ್ಪಿದ್ನ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಬಹುತೇಕ ಎಲೆಕ್ಟ್ರಾನಿಕ್ ಮೆಗ್ಗಾನಿಂದ ಶಾಕ್ ಕೊಟ್ಟಿದ್ದರಿಂದಲೂ ಕೂಡ ಈತ ಸಾವನ್ನಪ್ಪಿರುವ ಸಾಧ್ಯತೆ ಇರೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆ ಮೆಗ್ಗಾನ್ನು ವಶಕ್ಕೆ ಪಡೆದು ದೀಪಕ್ ಮತ್ತು ನಂದೀಶ್ ಏನಿದ್ದಾರೆ ಅವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು.